ತಾರೀಕು ನಾಳೆ ಜಾತ್ರೆ, ಪರ್ಲಕ್ಕಿನಲ್ಲಿ ಜಾತ್ರೆ ಇದೆ. ಆ ಜಾತ್ರೆಗೆ ನಮ್ಮೂರಲ್ಲಿ ಅನ್ನದಾನ ಮಾಡಿಸ್ಬೇಕು ಅಂತ ಕೇಳಿದ್ರು. ಆಯ್ತು, ಅನ್ನದಾನ ಮಾಡಿಸಂಗಿದ್ರೆ ಮಾಡಿಸಪ್ಪ, 11ನೇ ತಾರೀಕು ನಾನು ಊರಲ್ಲಿ ಇರೋದಿಲ್ಲ, ನೀನು ಅನ್ನದಾನ ಮಾಡಿಸಿ ಪರವಾಗಿಲ್ಲ ಅಂತ ನಮ್ಮ ಮುಖಂಡರಿಗೆ ಹೇಳಿದ್ದೆ, ಗೋಪಿಯವ್ರಿಗೆ ಹೇಳಿದೆ. ಅವರು ಅದಕ್ಕೆ ಒಂದು ಬ್ಯಾನರ್ ಮಾಡಿಸಿ ಪ್ರಚಾರ ಮಾಡೋ ಉದ್ದೇಶಕ್ಕೋಸ್ಕರ ಒಂದು ಬ್ಯಾನರ್ ಮಾಡಿಸಿ ದೇವ್ರಿಗೆ ಒಂದು ಫೋಟೋ ಹಾಕಿ ನಮ್ಮದು ಎಲ್ಲರಿಗೂ ಕಾರ್ಯಕರ್ತರಿಗೆಲ್ಲ ಹಾಕಿ ಅನ್ನದಾನ ಮಾಡಿಸೋದಕ್ಕೆ ಒಂದು ಬ್ಯಾನರ್ ಮಾಡಿಸಿ ಹಾಕಿದ್ದಾರೆ. ಏನು ಮಾಲೂರು ತಾಲೂಕಿನ ಶಾಸಕರಾದಂಥ ನಂಜೇಗೌಡರು ಇದ್ದಾರೆ, ಅವರ ತಮ್ಮ ಹಿರೇಗೌಡರು ಅವರು ಹುಡುಗರನ್ನ ಕಲಿಸಿ ಅವ್ರನ್ನ ಬಾಯಿಗೆ ಬಂದಂಗೆಲ್ಲ ಬೈದಿ ಫೋನ್ ಮಾಡಿಕೊಟ್ಟು ಅವ್ರ ಹತ್ರ ಮಾತಾಡಿ, ಏನೋ ಲೋಫೋನ್ ನನ್ನ ಮಗನೇ ಯಾರ್ದೋ ಬ್ಯಾನರ್ ತೊಗೊಂಬಂದು ನೀನು ಇಲ್ಲಿ ಕಟ್ತಾ ಇರೋದು ನಮ್ಮೂರಲ್ಲೇ, ಏನೋ ನಿನ್ಗೆ ಹೇಳೋರು ಕೇಳೋರು ಯಾರು ಇಲ್ವೇನೋ, ನನ್ನ ಮಗನೇ ಬರ್ತೀನಿ ಇರು ನಿನಗೆ ಅಂತೇಳಿ ಅಲ್ಲಿ ಸ್ಪಾಟ್ಗೆ ಹೋಗಿ ಅವ್ರು ಹಿಡ್ಕೊಂಡು ಗೋಪಿಗೆ ಹಿಡ್ಕೊಂಡು ಹೊಡೆದಿದ್ದಾರೆ. ಗೋಪಿಗೆ ಹೋಗಿ ಹಿಡ್ಕೊಂಡು ಹೊಡೆದು ಆ ಬ್ಯಾನರ್ನೆಲ್ಲ ಕಿತ್ತಾಕಿ ಎಲ್ಲ ಬೆಂಕಿ ಇಟ್ಟು ಅರ್ಧಾಕಿದ್ದಾರೆ. ಎಷ್ಟು ದೌರ್ಜನ್ಯಗಳು ನಡೀತಾ ಇದೆ ಅಂದರೆ ಮಾಲೂರು ತಾಲೂಕಲ್ಲಿ ಇವತ್ತು ಯಾರು ಕೇಳೋರಿಲ್ಲ, ಆ ರೀತಿಯಲ್ಲಿ ಆಗ್ಬಿಟ್ಟಿದೆ. ಈ ಹಳೆ ಕಾಲದಲ್ಲಿ ಇವರೆಲ್ಲ ಇದ್ರು, ನಾವು ಇವಾಗ ಮಾತಾಡ್ತಾ ಇದೀವಿ ದೇವರಪ್ಪ ಅವ್ರ ಬಗ್ಗೆ ಎಲ್ಲ, ಎಷ್ಟು ಅವ್ರ ಜನರ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ರು ಅಂದ್ರೆ ಇವತ್ತು ನಿಜಕ್ಕೂ ನಾವು ಅಂತವ್ರನ್ನ ನೆನೆಸ್ಕೊಳ್ಳೇಬೇಕು. ಇವತ್ತಿನ ರಾಜಕೀಯ ವ್ಯಕ್ತಿಗಳು ಜಿದ್ದಿನ ರಾಜಕೀಯ ಮಾಡ್ತಾ ಇದ್ದಾರೆ, ಇವತ್ತು ನನ್ನಿಂದ ಗೆದ್ದಿದ್ದಾರೆ ಅನ್ನೋದು ಅವ್ರ ನೆನಪೇ ಇಲ್ಲ ಅವ್ರಿಗೆ. ಇರೋಂಥ ಸರ್ಕಾರಿ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಆಗೋವರೆಗೂ ಬಿಡೋದಿಲ್ಲ. ಯಾರು ಇವ್ರಿಗೆ ಹೊಡೆದ್ರು ಅವ್ರ ಮೇಲೆ FIR ಹಾಕ್ಬೇಕು, FIR ಆಗಿ ನ್ಯಾಯ ಕೊಡಿಸ್ಬೇಕು. ಏನು FIR ಆದ್ರೆ ಏನೂ ಆಗಲ್ಲ, ಜೈಲಿಗೂ ಹಾಕಲ್ಲ, ಅದನ್ನ ಜೈಲು 1 ವರ್ಷ ಜೈಲಲ್ಲೂ ಕೂಡಿಸ್ಕೊಳ್ಳಲ್ಲ. ಡೆಮ್ಮಿ ಕೇಸ್ ಅಂತ ಗೊತ್ತಿದ್ರು ಕೂಡ ಆದ್ರೆ ಅವ್ರಿಗೆ ನಾವು ಇದ್ದು ಜನರ ಪರವಾಗಿ ಈ ಕಾನೂನಲ್ಲಿ ಏನು ಇವತ್ತು